ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸಿಸಿ ಕ್ಯಾಮೆರಾದ ಉದ್ಘಾಟನೆಯನ್ನು ಶಾಸಕರಾದ ಡಾ ಮಂತ್ರಗೌಡರು ನೆರವೇರಿಸಿದರು. ಕ್ಯಾರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಹೆಬ್ಬಾಲೆಯಲ್ಲಿರುವ ರೈತರ ಜಮೀನಿಗೆ ಹೋಗಿ ಬರಲು ಅನುಕೂಲವಾಗುವಂತೆ ರಸ್ತೆ ಸೌಲಭ್ಯ ಕಲ್ಪಿಸಿಕೊಡಲು ರೈತರು ಆಗ್ರಹಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2023-24ನೇ ಸಾಲಿನ ಮಿಸ್ಟರ್ ಜಿಎಫ್ಜಿಸಿ ಮತ್ತು ಮಿಸ್ ಜಿಎಫ್ಜಿಸಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಫ್ಯಾಷನ್ ಶೋ ಮತ್ತು 2023-24ನೇ ಸಾಲಿನ ಮಿಸ್ಟರ್ ಜಿಎಫ್ಜಿಸಿ ಮತ್ತು ಮಿಸ್ ಜಿಎಫ್ಜಿಸಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ 12 ಯುವಕರು ಮತ್ತು 10 ಮಂದಿ ಯುವತಿಯರು ಭಾಗವಹಿಸಿದ್ದರು. ವಿವಿಧ ರೀತಿಯ ಬಣ್ಣ ಬಣ್ಣದ ವಸ್ತ್ರ ವಿನ್ಯಾಸದೊಂದಿಗೆ ಕಂಗೊಳಿಸಿದ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳ ಚಪ್ಪಾಳೆಯ ಪ್ರೋತ್ಸಾಹದೊಂದಿಗೆ ಭಾಗವಹಿಸಿ ಎಲ್ಲರ ಗಮನ ಸೆಳೆದರು. ಯುವಕರ ವಿಭಾಗದ 2023-24ನೇ ಸಾಲಿನ ಮಿಸ್ಟರ್ ಜಿಎಫ್ಜಿಸಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ತೃತೀಯ ಬಿಎ ವಿದ್ಯಾರ್ಥಿ ಎಚ್ಎನ್ ಆಕಾಶ್ ತನ್ನದಾಗಿಸಿಕೊಂಡರೆ, ಯುವತಿಯರ ವಿಭಾಗದಲ್ಲಿ ತೃತೀಯ ಬಿಕಾಂ ವಿದ್ಯಾರ್ಥಿನಿ ಅಮಿತಾ ಹೆನ್ರಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುವುದರೊಂದಿಗೆ ಈ ವರ್ಷದ ಅತ್ಯುನ್ನತ ಮಿಸ್ ಜಿಎಫ್ಜಿಸಿ ಗೌರವಕ್ಕೆ ಪಾತ್ರರಾದರು. ಯುವಕರ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನು ತೃತೀಯ ಬಿಕಾಂ ವಿದ್ಯಾರ್ಥಿ ಉಜ್ವಲ್ ಹಾಗೂ ತೃತೀಯ ಬಿಕಾಂ ವಿದ್ಯಾರ್ಥಿ ಅದ್ನಾನ್ ತೃತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡರು. ಯುವತಿಯರ ವಿಭಾಗದಲ್ಲಿ ತೃತೀಯ ಬಿಕಾಂನ ಕೆಜೆ ದೀಪ್ತಿ ಮತ್ತು ನವೀನ ಸಮವಾಗಿ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಹಂಚಿಕೊಂಡರು. ತೀರ್ಪುಗಾರರಾಗಿ ಕಾಲೇಜಿನ ಸಹ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಸುನಿಲ್ ಕುಮಾರ್, ಕುಸುಮ, ಜಯಂತಿ, ಸಿದ್ದಪ್ಪಾಜಿ, ಹರ್ಷಿತಾ, ಶಾಲಿನಿ ಕಾರ್ಯನಿರ್ವಹಿಸಿದರು. ಬಹುಮಾನ ವಿತರಣೆಯನ್ನು ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಡಿ ಹರ್ಷ ಮತ್ತು ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಕುಸುಮ ಅವರು ವಿತರಿಸಿದರು. ಇದೇ ಸಂದರ್ಭ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಸುಧಾಕರ್, ಉಪನ್ಯಾಸಕರುಗಳಾದ ಮನೋಜ್ ಕುಮಾರ್, ರಾಜೇಶ್, ಸಿದ್ದರಾಮೇಗೌಡ ಸೇರಿದಂತೆ ಇತರರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವದ ಅಂಗವಾಗಿ ಬೆಳಗಿನಿಂದ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ಗಣಪತಿ ಹೋಮ, 6 ಗಂಟೆಗೆ ಧ್ವಜಾರೋಹಣ ನೆರವೇರಿಸಿ ನಂತರ ಕಾವೇರಿ ನದಿಗೆ ಪೂಜೆ ಸಲ್ಲಿಸಿ ನಂತರ ವೀರಗಾಸೆ ಕುಣಿತ ಹಾಗೂ ಮಂಗಳವಾದ್ಯದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ತಾಯಿಯ ಉತ್ಸವವನ್ನು ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ನಂತರ ದೇವಿಗೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಯಿತು. ಬೆಳಗಿನಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನವನ್ನು ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಅರ್ಚಕರ ಸಮ್ಮುಖದಲ್ಲಿ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಮಾಡಿದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಮಂಗಳಾರತಿಯನ್ನು ನೀಡಿದರು. ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯವನ್ನು ಹಸಿರು ತೋರಣಗಳಿಂದ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗಿತ್ತು. ಇದೇ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷರಾದ ಡಿವಿ ರಾಜೇಶ್, ಉಪಾಧ್ಯಕ್ಷರಾದ ಡಿವಿ ಚಂದ್ರು, ಪ್ರಧಾನ ಕಾರ್ಯದರ್ಶಿಯಾದ ಡಿಆರ್ ಕೃಷ್ಣಕುಮಾರ್, ಖಜಾಂಚಿ ಡಿಜಿ ಪ್ರವೀಣ್, ಸಹ ಕಾರ್ಯದರ್ಶಿ ಡಿವಿ ಚಂದ್ರಶೇಖರ್, ಸಂಘಟನಾ ಕಾರ್ಯದರ್ಶಿ ಡಿಎನ್ ವಿನೋದ್, ಸಂಚಾಲಕರಾಗಿ ಡಿಎನ್ ಶಶಿ ಉಪಸ್ಥಿತರಿದ್ದರು. ತಲೆಯನ್ನಿಟ್ಟ ದೊರೆಯೇ ಇನ್ನ ಗಾರು ಸರಿಯೇ ಎಲ್ಲರೂ ನಮಸ್ಕಾರ. ಪ್ರಥಮವಾಗಿ ಶ್ರೀ ಚೌಡೇಶ್ವರಿ ವಾರ್ಷಿಕೋತ್ಸವ ಎಲ್ಲರೂ ಸಂತೋಷ. ಹಾಗೆ ನಾವು ಕಳೆದ 37 ವರ್ಷದಿಂದ ಶ್ರೀ ಚೌಡೇಶ್ವರಿ ಜಯಂತಿಯ ವಾರ್ಷಿಕೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಪೂಜೆಯು ನಮ್ಮ ಸಕಲ ಕುಲಬಂಧು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಕುಶಾಲನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಕುಲಬಂಧವರು ಹಾಗೂ ಗ್ರಾಮಸ್ಥರು ಕೂಡ ಸೇರ್ಕೊಳ್ತಾರೆ. ಈ
ಈ ಕಾರ್ಯಕ್ರಮ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಮಾಡ್ತೀವಿ. ಆನಂತರ ಬೆಳಗ್ಗೆ ಒಳ್ಳೆಯಿಂದ ಕಳಸ ತರ್ತೀವಿ ಮತ್ತು ಅಭಿಷೇಕ, ಮಹಾಮಂಗಳಾರತಿ, ಪೂಜೆ, ಸಂಜೆ ಉತ್ಸವ ಇರ್ತದೆ. ಬೆಳಗ್ಗೆ 6 ಗಂಟೆಯಿಂದ ಶುರುವಾದ ಕಾರ್ಯಕ್ರಮ ರಾತ್ರಿ 11 ಗಂಟೆಗಳ ಕೂಡ ಈ ಕಾರ್ಯಕ್ರಮ ಜರುಗುತ್ತದೆ. ಇದಕ್ಕೆ ಸಹಕರಿಸಿದ ಎಲ್ಲ ಕುಲಬಂಧರು ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಹೆಸರು ರಾಜೇಶ್, ಅಧ್ಯಕ್ಷರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಹಿಂಭಾಗದಲ್ಲಿರುವ ರೈತರ ಜಮೀನಿಗೆ ಹೋಗಿ ಬರಲು ಅನುಕೂಲವಾಗುವಂತೆ ರಸ್ತೆ ಸೌಲಭ್ಯ ಕಲ್ಪಿಸಿಕೊಡಲು ರೈತರು ಆಗ್ರಹಿಸಿದ್ದಾರೆ. ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಹಿಂಭಾಗದಲ್ಲಿರುವ ರೈತರ ಜಮೀನಿಗೆ ಹೋಗಿ ಬರಲು ಅನುಕೂಲವಾಗುವಂತೆ ರಸ್ತೆ ಸೌಲಭ್ಯ ಕಲ್ಪಿಸಿಕೊಡಲು ರೈತರು ಆಗ್ರಹಿಸಿದ್ದಾರೆ. ಶಾಸಕರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ ರೈತರು ರಸ್ತೆ ನಿರ್ಮಾಣ ವಿಳಂಬವಾದರೆ ಪ್ರತಿಭಟನೆ ಎಚ್ಚರಿಕೆ ನೀಡಿದ್ದಾರೆ. ಪ್ರಸ್ತುತ ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಕಟ್ಟಡದ ಕಾಂಪೌಂಡ್ ನಿರ್ಮಿಸುವಾಗ ರಸ್ತೆಯನ್ನು ಬಂದ್ ಮಾಡಿರುವುದರಿಂದ ನೂರಾರು ಎಕರೆ ಕೃಷಿ ಭೂಮಿಗೆ ಹೋಗಿ ಬರಲು ರೈತರಿಗೆ ತೀವ್ರ ತೊಂದರೆಯಾಗಿರುವ ಬಗ್ಗೆ ತಹಶೀಲ್ದಾರ್ ಹಾಗೂ ಶಾಸಕರ ಗಮನ ಸೆಳೆದ ರೈತರಿಗೆ ಭರವಸೆ ನೀಡಿದ ತಹಶೀಲ್ದಾರ್ ಹಾಗೂ ಶಾಸಕರು ರಸ್ತೆ ಸಮಸ್ಯೆಯ ಗಂಭೀರತೆಯೇ ಅರಿವಾಗಿದೆ, ಆದಷ್ಟು ಜಾಗಕ್ಕೆ ರಸ್ತೆ ನಿರ್ಮಿಸಿಕೊಡುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಪಾಲಿಟೆಕ್ನಿಕ್ ಕಟ್ಟಡದ ವ್ಯಾಪ್ತಿಯ ಒಂದು ಭಾಗದಲ್ಲಿ ರಸ್ತೆ ನಿರ್ಮಿಸಿ ಅನುಕೂಲ ಮಾಡಿಕೊಡಲು ಸ್ಥಳ ಗುರುತಿಸಿಕೊಡುವಂತೆ ಭೂಮಾಪನ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಪತ್ರ ಬರೆದು ಮನವಿ ಮಾಡಲಾಗುವುದು ಎಂದು ಭರವಸೆ ನೀಡಿದ ಶಾಸಕರು ಸರ್ಕಾರದ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಭೂಮಾಪನ ಇಲಾಖೆಗೆ ರಸ್ತೆ ನಿರ್ಮಾಣಕ್ಕೆ ಜಾಗ ನಿಗದಿಪಡಿಸಿ ಅನುಕೂಲ ಮಾಡಿಕೊಡಲಾಗುವುದು ಎಂದು ಶಾಸಕ ಮಂಜು ಭರವಸೆ ನೀಡಿದರು. ರೈತರ ನಿಯೋಗದಲ್ಲಿ ರೈತ ಮುಖಂಡರಾದ ಕೆಎಸ್ ಗೋಪಾಲ್, ಪರಮೇಶ್, ವಿಠಲಾಪುರ ಜಯರಾಮ್, ಸೈಕಲ್ ಶಾಪ್ ಜಾವರಪ್ಪ, ಯಜಮಾನ್ ನಾಗಣ್ಣ, ಹರೀಶ್, ರಾಮಲಿಂಗ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು. ಪ್ರಿನ್ಸಿಪಾಲ್ ಕೇಳಿದ್ರೆ ನಾವು ಯಾರಿಗೂ ತಡೆ ಮಾಡ್ತಾ ಇಲ್ಲ, ನಾವು ಓಡಾಡಕ್ಕೆ ಬಿಟ್ಬಿಟ್ಟಿದ್ದೀವಿ ಅಂತಾರೆ. ಓಡಾಡಕ್ಕೆ ಬಿಟ್ಬಿಟ್ಟಿದ್ರು ಕಾಲೇಜ್ ಅವರ್ಸಲ್ಲಿ ರೈತರು ಹೋಗ್ಲಿಕ್ಕೆ ಗೇಟ್ ಹಾಕೋದು ಅವೆಲ್ಲ ಮಾಡೇ ಮಾಡ್ತಾರೆ. ಆಮೇಲೆ ಅದು ಅಧಿಕೃತವಾದ ರೋಡು ಅಲ್ಲ. ಏನಾಗಿದೆ, ಮೂಲ ನಕಾಶೆ ಪ್ರಕಾರ ಇರುವಂಥ ರಸ್ತೆನ ಅವರು ಮುಚ್ಕೊಂಡಿದ್ದಾರೆ. ಜೊತೆಗೆ ಪಾಲಿಟೆಕ್ನಿಕ್ನಲ್ಲಿ ಏನಾಗಿದೆ, ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಜಾಗ ಕೊಟ್ಟಿದ್ದಾರೆ, KSRTC ಕೊಟ್ಟಿದ್ದಾರೆ, ಮತ್ತೆ KSRTCಗೆ ಏನೋ ಪ್ರಪೋಸಲ್ ಆಗಿದೆಯಂತೆ 1.5 ಎಕರೆ. ಅದಲ್ಲದೆ ರೈಲ್ವೆಗೂ ಕೂಡ ಅಲ್ಲೇ ಆಗಿದೆಯಂತೆ. ಅಲ್ಲೆಲ್ಲ ಜಾಗನ ಬಿಟ್ಕೊಡ್ಲಿಕ್ಕೆ ಅವರು ಯಾವುದೇ ತಕರಾರು ಮಾಡೋದಿಲ್ಲ. ಆದರೆ ರೈತರ ಜಾಗ ಬಿಟ್ಕೊಡ್ತಾರೆ, ರೈತರಿಗೆ ಸಮಸ್ಯೆ ಕೊಡ್ತಾ ಇದ್ದಾರೆ. ಹಾಗಾಗಿ ತಾವು ಕ್ರಮ ತಗೊಂಡು, ರೈತರ ಬೇಡಿಕೆ ಇಷ್ಟೇ ಅವ್ರದ್ದು, ತಾವು ಕ್ರಮ ತಗೊಂಡು ಮೂಲ ನಕಾಶೆ ಪ್ರಕಾರ ಏನು ರಸ್ತೆ ಇದೆ ಅದನ್ನು ಬಿಡಿಸ್ಬೇಕು. ಅವರು ಮೂಲ ನಕಾಶೆ ಪ್ರಕಾರ ಬಿಡದೆ ಒಂದು ಸೈಡಲ್ಲಿ ಬಿಟ್ಕೊಡ್ತೀವಿ ಅಂದ್ರೆ ರೈತರಿಗೆ ವಿರೋಧ ಇಲ್ಲ. ಬಟ್ ಅದು ಅಧಿಕೃತವಾಗಿ ಬಿಟ್ಕೊಡ್ಬೇಕು. ಅವರು ಒಪ್ಕೊಂಡವ್ರೆ. ರೈತರು ಕೇಳಿದಾಗ ಏನ್ ಮಾಡ್ತಾರೆ, ಸುಮ್ಮನೆ ನಾವು ಅಲ್ಲಿ ಲೆಟರ್ ಬರೀಬೇಕು, ಇಲ್ಲಿ ಬರೀಬೇಕು, ಇಲಾಖೆ ಪರ್ಮಿಷನ್ ಬೇಕು, ಈ ತರ ಎಲ್ಲ ಹೇಳ್ತಾರೆ. ಹಾಕ್ಬಿಟ್ಟು ರಸ್ತೆ ಬಿಡಿಸ್ಕೊಂಡು ಕೊಡಿ. ಅವ್ರು ಬಂದ ರೈತರು ಕೊಡಿ, ರೈತರು ಅದನ್ನೇ ಜಾಯಿಂಟ್ ಸರ್ವೆಗೆ ಹಾಕ್ಬಿಟ್ಟು ಜಾಯಿಂಟ್ ಆಗಿ ಮಾಡಿಸ್ಕೊಂಡು ನಮ್ಮ ಅಲ್ಲಿಲ್ಲ. ಇದು ನಾವೆಲ್ಲ ರಸ್ತೆ ಬರ್ತದೆ, ಮಾಹಿತಿ ಚಂದ್ರಪಟ್ಟಣ ನೋಡೋದು, ಅದು ವೆಟನರಿ ಹಾಸ್ಪಿಟಲಿಂದ ಏನು ತೊಂದರೆ ಇಲ್ಲ. ನನಗೆ ಮಾತಾಡ್ಬಿಟ್ಟು ಮಾತಾಡೋದು ಮಾಡಿಸ್ಬೋದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದ ಉದ್ಘಾಟನೆಯನ್ನ ಶಾಸಕರಾದ ಡಾಕ್ಟರ್ ಮಂತರಗೌಡರು ನೆರವೇರಿಸಿದರು. ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಆಂಗ್ಲ ಮಾಧ್ಯಮ ಶಾಲೆಗಳ ಸಂಯೋಜನೆ ಅಗತ್ಯ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ತಿಳಿಸಿದರು. ಕುಶಾಲನಗರ ತಾಲೂಕು ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ವತಿಯಿಂದ ಶಾಲೆಗಾಗಿ 51,600 ವೆಚ್ಚದಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮುಂದುವರೆದು ಮಾತನಾಡಿದ ಅವರು, ಶೈಕ್ಷಣಿಕ ವರ್ಷದಲ್ಲಿ ಮಡಿಕೇರಿ ಕ್ಷೇತ್ರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಡಿಕೇರಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೊಪ್ಪ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹೆಬ್ಬಾಲೆ ಸೇರಿದಂತೆ 3 ಶಾಲೆಗಳಿಗೆ 1ನೇ ತರಗತಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಲು ಸರ್ಕಾರದಿಂದ ಅನುಮತಿ ನೀಡಲಾಗಿದೆ ಎಂದರು. ನಂತರ ಜಿಲ್ಲಾ ಪಂಚಾಯತ್ ಅನುದಾನದಿಂದ 1 ಲಕ್ಷ ರುಗಳ ವೆಚ್ಚದಲ್ಲಿ ನವೀಕರಣಗೊಂಡ ಗಂಡು ಮಕ್ಕಳ ಶೌಚಾಲಯವನ್ನು ಉದ್ಘಾಟಿಸಿ ಶಾಲಾ ಮಕ್ಕಳು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಶೌಚಾಲಯವನ್ನು ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭ ಶಾಸಕರ ಜೊತೆ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದ ವಿಪಿ ಶಶಿಧರ್, ಹೆಬ್ಬಾಲೆ ಗ್ರಾಮಸ್ಥರಾದ ಶುಂಠಿ ಶೇಖರ್, ನಟೇಶ್ ಗೌಡ, HT ದಿನೇಶ್, ಶ್ಯಾಮ್, ಮಹೇಶ್, ನವೀನ್, ಹೆಬ್ಬಾಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅರುಣ್ ಕುಮಾರಿ,
ಸದಸ್ಯರಾದ ಪರಮೇಶ್, ಚಂದ್ರಶೇಖರ ಜೋಗಿ, ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಪ್ರದೀಪ್ ಹೆಬ್ಬಾಲೆ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್, ನಿವೃತ್ತ ಶಿಕ್ಷಕರಾದ ರಮೇಶ್, ಶಾಲಾ ಮುಖ್ಯ ಶಿಕ್ಷಕರಾದ ಎಚ್ ವೆಂಕಟೇಶ್, ಸಹ ಶಿಕ್ಷಕರಾದ ಜಾನಕಿ, ಬಬಿತಾ, ಪುಷ್ಪಾವತಿ, ರಮ್ಯಾ ಮತ್ತು ಶಿವಾನಂದ, ಅಡುಗೆಯವರಾದ ಮಿನಿತಾ ಮತ್ತು ಮಂಜುಳಾ ಹಾಗೂ ಗ್ರಾಮಸ್ಥರು, ಎಸ್ಟಿಎಂ ಸದಸ್ಯರು ಮತ್ತು ಶಾಲಾ ಮಕ್ಕಳು ಹಾಜರಿದ್ದರು. ಸಂದರ್ಭದಲ್ಲಿ ಯಾರಾದ್ರೆ ಈ ತರ ನೀವು ಹೇಳಿದಂಗೆ ಸಿಸಿಟಿವಿ ಕ್ಯಾಮೆರಾ ಎರಡು ರೀತಿಲಿ ನಮ್ಮ ಮಕ್ಕಳಿಗೆ ರಕ್ಷಣೆ ಕೊಡಕ್ಕೆ ಹೊರಗಡೆಯಿಂದ ಬಂದವರು ಏನಾದ್ರೆ ಬೇರೆ ರೀತಿಲಿ ಚಟುವಟಿಕೆ ನಡೆಸಂತ ಸಂದರ್ಭದಲ್ಲಿ ಅದನ್ನ ಹಿಡಿಯಬೇಕು. ಅಲ್ಲಿ ನೀವು ಕಂಪ್ಲೇಂಟ್ ಮಾಡಬೇಕು. ಸಿಸಿಟಿವಿ ನೋಡ್ಕೊಂಡು ಸುಮ್ ಕೂರೋದಲ್ಲ ನಾವು. ಕಾನೂನು ಕ್ರಮ ನೀವು ಕೈಯಲ್ಲಿ ತೊಗೊಳಕ್ ಆಗಲ್ಲ. ನೀವು ಮಾತ್ರ ಯು ಹ್ಯಾವ್ ಟು ಕಂಪ್ಲೇಂಟ್ ಪೊಲೀಸ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸಿಸಿ ಕ್ಯಾಮೆರಾದ ಉದ್ಘಾಟನೆಯನ್ನು ಶಾಸಕರಾದ ಡಾಕ್ಟರ್ ಮಂತ್ರಗೌಡರು ನೆರವೇರಿಸಿದರು. ಕ್ಯಾರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಹೆಬ್ಬಾಲೆಯಲ್ಲಿರುವ ರೈತರ ಜಮೀನಿಗೆ ಹೋಗಿ ಬರಲು ಅನುಕೂಲವಾಗುವಂತೆ ರಸ್ತೆ ಸೌಲಭ್ಯ ಕಲ್ಪಿಸಿಕೊಡಲು ರೈತರು ಆಗ್ರಹಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.